ಹಾಯ್, ನಾನು ನಿಮ್ಮ ಕೇಶವ ಅಕ್ಷಯ್. ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಿಮ್ಗೆ ಲೋ ಬಜೆಟ್ ಅಲ್ಲಿ ಎಷ್ಟೆಷ್ಟು ಪ್ರೈಸ್ ಅಲ್ಲಿ ನಿಮ್ಗೆ ಪಿ ಸಿ ನ ಬಿಲ್ಡ್ ಮಾಡಬೇಕು, ಪಿ ಸಿ ಕಂಪೋನೆಂಟ್ಸ್ ನೀವು ಯಾವ ರೀತಿ ಪರ್ಚೇಸ್ ಮಾಡಬೇಕು, ಯಾವ ರೀತಿ ನೋಡಿ ಮಾಡಿ ನೀವು ಆ ಪಿ ಸಿ ನ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಬಗ್ಗೆ ವಿಡಿಯೋ ಮಾಡೋಣ ಬನ್ನಿ. ಓಕೆ, ಫಸ್ಟ್ ನೀವು ಕ್ಯಾಬಿನೆಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವು ಕೂಲೆಂಟ್ ತಗೊಂತೀರಾ ಅಥವಾ ನಾರ್ಮಲ್ ಬೇಸಿಕ್ ತಗೊಂತೀರಾ ನಿಮಗೆ ಗೊತ್ತಿಲ್ಲ. ಬಟ್ ನಿಮಗೆ ಕೂಲೆಂಟ್ ಬೇಕಂದ್ರೆ ಮೇಲ್ಗಡೆ ಮೆಸ್ ಇರೋ ಅಂತ ಕ್ಯಾಬಿನೆಟ್ ನ ನೀವು ಚೂಸ್ ಮಾಡಿ. ಅದರಲ್ಲಿ ನಿಮಗೆ RGB ಫ್ಯಾನ್ಗಳು, 3 ಫ್ಯಾನ್ ಇರೋದು, 6 ಫ್ಯಾನ್ ಇರೋದು, ಆ ತರ ಎಲ್ಲ ಆಪ್ಷನ್ಗಳಲ್ಲಿ ಸಿಗುತ್ತೆ. ಓಕೆನಾ? ನೀವು ಆನ್ಲೈನ್ ಅಲ್ಲಿ ತಗೊಳಕ್ಕಿಂತ ಎದುರುಗಡೆ ನಿಮ್ಮ ಶಾಪ್ ಅಲ್ಲಿ, ನಿಮ್ಮ ಹತ್ರದಲ್ಲಿರೋ ಶಾಪ್ಗಳಲ್ಲಿ ಕೇಳಿ ಒಳ್ಳೆ ಕ್ಯಾಬಿನೆಟ್ಗಳನ್ನ ನೀವು ಚೂಸ್ ಮಾಡಿ. ಹಾಗೆ ನೀವು ಮದರ್ ಬೋರ್ಡ್ ಚೂಸ್ ಮಾಡ್ತಾ ಇದ್ದೀರಾ, ಮದರ್ ಬೋರ್ಡಿಗೆ ನೀವು ತುಂಬಾನೇ ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡಿರಾ. ನಾನು ಹೇಳೋ ಪ್ರಕಾರ ನೀವು 6,000 ಬಜೆಟ್ ಮಾಡ್ಕೊಳ್ಳಿ. ಓಕೆನಾ? ನೀವು ಮದರ್ ಬೋರ್ಡ್ ತಗೊಂಡೋಗಿದೆ 6,000 ತಗೊಳ್ಳಿ. ಓಕೆನಾ? ನೀವು ತಗೋಬೇಕಾಗಿರೋಂತ ಮದರ್ ಬೋರ್ಡ್ B550 KB ಇರುವಂತ ಈ ಒಂದು ಮದರ್ ಬೋರ್ಡ್ ನೀವು ಪರ್ಚೇಸ್ ಮಾಡಬಹುದು. ಇದು ಒಂದು ಗೇಮಿಂಗ್ ಮದರ್ ಬೋರ್ಡ್ ಆಗಿದೆ. ಎಡಿಟಿಂಗ್ ಸಾಫ್ಟ್ವೇರ್ಗೂ ಕೂಡ ಇದು ಆರಾಮಾಗಿ ನಡೆಯುತ್ತೆ. ಇದರಲ್ಲಿ ನೀವು Ryzen 5, Ryzen 3 ಯಾವ್ದು ಬೇಕಾದ್ರೂ ನೀವು ಹಾಕೊಂಡು ಆರಾಮಾಗಿ ಯೂಸ್ ಮಾಡಬಹುದು. ಇದು ಒಂದು DDR4 ಆಗಿರೋದ್ರಿಂದ ನೀವು DDR ರ್ಯಾಮ್ ಕೂಡ DDR4 ಗೆ ನೀವು ತಗೋಬೇಕು. 16GB ನೀವು ಅಪ್ಗ್ರೇಡ್ ಮಾಡ್ಕೋಬೇಕು. ಯಾಕಂದ್ರೆ ಎಡಿಟಿಂಗ್ ಸಾಫ್ಟ್ವೇರ್ ಗೇಮಿಂಗ್ ಗೆ 16GB ಸಾಕು ಅನ್ಸುತ್ತೆ ನಿಮಗೆ. ಓಕೆನಾ? ಆಮೇಲೆ ನೀವೇನಾದ್ರೂ ಅಟ್ಲೀಸ್ಟ್ ಕ್ಯಾಬಿನೆಟ್ ಅಲ್ಲಿ ಗೇಮಿಂಗ್ ಮಾಡ್ಬೇಕಾದ್ರೆ ಗ್ರಾಫಿಕ್ಸ್ ತುಂಬಾ ಇಂಪಾರ್ಟೆಂಟ್. ಗ್ರಾಫಿಕ್ಸ್ ಅಲ್ಲಿ ನಿಮ್ಗೆ ಎಡಿಟಿಂಗ್ ಅಲ್ಲಿ ಯಾವ ಗ್ರಾಫಿಕ್ಸ್ ಕಾರ್ಡ್ ಹಾಕಿದ್ರೆ ಚೆನ್ನಾಗಿ, ಇದು ಯಾವ್ದಕ್ಕೆ ಸಪೋರ್ಟ್ ಆಗುತ್ತೆ ಅಂದ್ರೆ, ನೀವು ಏನಿದ್ರು ಗ್ರಾಫಿಕ್ಸ್ ಕಾರ್ಡ್ ನ ನೀವು 4GB ಅಥವಾ 4GB ಗ್ರಾಫಿಕ್ಸ್ ಕಾರ್ಡ್ ನೋಡ್ತಾ ಇದ್ರೆ 4GB ಗ್ರಾಫಿಕ್ಸ್ ಕಾರ್ಡ್ ನೀವು ತಗೋಬಹುದು. ಇಲ್ಲ ಅಂದ್ರೆ ನಿಮ್ಗೆ 16GB ಗ್ರಾಫಿಕ್ಸ್ ಕಾರ್ಡ್ ಬೇಕಂದ್ರೆ ಅದನ್ನು ಕೂಡ ನೀವು ನಿಮ್ಮ ಬಜೆಟ್ ತಕ್ಕ ಹಾಗೆ ಗ್ರಾಫಿಕ್ಸ್ ಕಾರ್ಡ್ ಗಳನ್ನ ಚೂಸ್ ಮಾಡಿ ಒಳ್ಳೆ ಕ್ಯಾಬಿನೆಟ್ ಗಳನ್ನ ನೀವು ಆರಾಮಾಗಿ ಬೈ ಮಾಡ್ಬೋದು. ನೀವು ರ್ಯಾಮ್ ನ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ರ್ಯಾಮ್ ಗಳು ನೀವು ನೋಡ್ಬೋದು. ಇದರಲ್ಲಿ ನೀವು ಯಾವ್ದನ್ನ ಒಂದು ರ್ಯಾಮ್ ಅನ್ನ ನೀವು ಚೂಸ್ ಮಾಡಿ ಆರಾಮಾಗಿ ಹಾಕೋಬಹುದು. ಓಕೆನಾ? ನಿಮಗೆ ಎಷ್ಟೆಷ್ಟು ಬಜೆಟ್ ಗೆ ತಕ್ಕ ಹಾಗೆ ಎಲ್ಲಾನು ಕೂಡ ಕರೆಕ್ಟ್ ಆಗಿರುತ್ತೆ. ಇದು ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 1,500ದಿಂದ ತುಂಬಾ ಜಾಸ್ತಿ ರೇಟ್ಗಳು ಬಂದು ಸಿಗುತ್ತೆ. ಓಕೆನಾ? ಇದು ನೀವೇನಾದ್ರು ಹೊರಗಡೆ ಬಿಲ್ಡ್ ಮಾಡಿಸ್ಕೊಂತೀರ ಅಂದ್ರೆ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ. 2,500 ರೂಪಾಯಿ ರ್ಯಾಮ್ಗಳು ಕೂಡ ಸಿಗುತ್ತೆ. ನೀವೇನಾದ್ರು ಈಗ ಹಾರ್ಡ್ ಡಿಸ್ಕ್ ಅವೆಲ್ಲ ಹಾಕ್ಸೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಥವಾ ಹಾರ್ಡ್ ಡಿಸ್ಕ್ ಹಾಕ್ಸೋದಕ್ಕೆ ಬಜೆಟ್ ಇಲ್ಲ ಅಂದ್ಮೇಲೆ ನೀವು SSD ಕೂಡ ನೀವು ಹಾಕೊಂಡು ಮೇಂಟೈನ್ ಮಾಡ್ಬೋದು. ಆಮೇಲೆ ನೀವೇನೇನು ಸ್ಟೋರ್ ಮಾಡ್ಬೇಕು ಅಂದ್ಕೊಂಡಿರೋಂಥ ಫೈಲ್ಸ್ ಇರ್ತವೆ ಅವನ್ನೆಲ್ಲ ಕೂಡ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಓಕೆನಾ? ನಾನು ಇವಾಗ ಯೂಸ್ ಮಾಡಿರೋಂಥ SSD ಒಂದು 2 SSD ನ ಯೂಸ್ ಮಾಡಿದ್ದೀನಿ. ಒಂದು 5 to 6 ಒಂದು ಯೂಸ್ ಮಾಡಿದ್ದೀನಿ, ಒಂದು 512/6 ಅನ್ನೋ SSD ನಾನು ಎರಡನ್ನು ಜಾಯಿನ್ ಮಾಡಿ ಹಾಕಿದ್ದೀನಿ. ನನಗೆ ಇದರಿಂದ 1 to ಡಬಲ್ ಸ್ಟೋರೇಜ್ ಆರಾಮಾಗಿ ಸಿಗ್ತಾ ಇದೆ. ಇದಕ್ಕೆ ನಾನು ಹಾರ್ಡ್ ಡಿಸ್ಕ್ ಏನು ಹಾಕ್ಸ್ಕೊಂಡಿಲ್ಲ. ನೀವೇನಾದ್ರು ಹಾರ್ಡ್ ಡಿಸ್ಕ್ ತಗೋಬೇಕು ಅನ್ನೋ ಹಾಗಿದ್ರೆ, ಗೇಮಿಂಗ್ ಪರ್ಪಸ್ ತಗೊಂತೀರ ಅಂದ್ರೆ 1 TB ಅಥವಾ ಇಲ್ಲ 2 TB. ಓಕೆನಾ? ಇವಾಗ ಸದ್ಯಕ್ಕೆ ಗೇಮಿಂಗ್ ಎಡಿಟಿಂಗ್ 1 TB ಸಾಕಾಗುತ್ತೆ. ನಿಮ್ಗೆ ಅದಕ್ಕಿಂತ 1 to ಡಬಲ್ ಬೇಕಾದ್ರೆ 2 TB ಆರಾಮಾಗಿ ನೀವು ಬೈ ಮಾಡ್ಬೋದು. ಓಕೆ, ನಿಮಗೆ ಈ ಒಂದು ಪಿ ಸಿ ಬಿಲ್ಡಿಂಗ್ಸ್ ಏನಾದ್ರು ಇನ್ನೂ ಒಂದು ಅಪ್ಡೇಟ್ಸ್ ಏನಾದ್ರು ಬೇಕಿದ್ರೆ ನಮ್ಮನ್ನ ನೀವು ಆರಾಮಾಗಿ ಕೆಳಗಡೆ ಕಮೆಂಟ್ ಹಾಕಿ. ಓಕೆನಾ? ಒಳ್ಳೊಳ್ಳೆ ಪಿ ಸಿ ಬಗ್ಗೆ ಎಲ್ಲಾ ಮಾಹಿತಿನೂ ಕೂಡ ನಾನು ಕೊಡ್ತೀನಿ. ಮದರ್ ಬೋರ್ಡ್ ನಾನು ಹೇಳಿದ್ದೆ ತಗೋಬೇಕಂತ ಏನಿಲ್ಲ, ನಿಮ್ಮ ಬಜೆಟ್ ತಕ್ಕ ಹಾಗೆ ನೋಡಿ ಮಾಡಿ ನೀವು ಮದರ್ ಬೋರ್ಡ್ ತಗೊಳ್ಳಿ. ಓಕೆನಾ? ಆನ್ಲೈನ್ ಅಲ್ಲಿ ಸುಮಾರು ಸ್ಕ್ಯಾಮ್ ಆಗ್ತಾ ಇರುತ್ತೆ. ಸ್ವಲ್ಪ ಹುಷಾರಾಗಿ ಈ ಹೊರಗಡೆನೆ ನೀವು ತಗೊಬಂದ್ರೆ ಬೆಟರ್ ಅಂತಾನೆ ಹೇಳ್ಬೋದು. ಕ್ಯಾಬಿನೆಟ್ ಚೂಸ್ ಮಾಡ್ಬೇಕಾದ್ರೆ ನೀವು RGB ಲೈಟ್ ನೋಡಿ ನೀವು ಇದು ಮಾಡ್ಕೊತೀರ, ಬಟ್ RGB ಲೈಟ್ ನೋಡ್ಕೊಂಡು ಇದು ಮಾಡ್ಕೋಬೇಡಿ. ಓಕೆನಾ? ಕ್ಯಾಬಿನೆಟ್ ಅಲ್ಲಿ ಮೇನ್ ಪವರ್ ಸಪ್ಲೈಗೆ ಎಷ್ಟು ಸ್ಪೇಸ್ ಇದೆ, ಆಮೇಲೆ ಮದರ್ ಬೋರ್ಡಿಗೆ ಯಾವ ರೀತಿ ಅಡ್ಜಸ್ಟಬಲ್ ಆಗಿ ಕುತ್ಕೊಳ್ಳುತ್ತೆ, ಆಮೇಲೆ ಆ ಬಟನ್ ಸರಿ ಕೆಲಸ ಮಾಡುತ್ತಾ ಇಲ್ಲ ಗೊತ್ತಿಲ್ಲ, ಮತ್ತೆ ಸರ್ಕಿಟ್ಗಳು ಮೇನ್ ಇಂಪಾರ್ಟೆಂಟ್. ಆ ಮದರ್ ಬೋರ್ಡಿಗೆ ಸಿಕ್ಕಿದಾಗ ಒಂಥರ ತೊಂದರೆ ಬರೋದು ಈ ತರ ಎಲ್ಲ ಆಗ್ತಾ ಇರುತ್ತೆ. ಓಕೆನಾ? ಅದಕ್ಕೆ ಆನ್ಲೈನ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಕ್ಕಾಗಲ್ಲ, ಎದುರುಗಡೆ ನೋಡಿ ತಗೊಳ್ಳಿ. ಓಕೆನಾ? ಆಮೇಲೆ ಇನ್ನೊಂದು ಕೀಬೋರ್ಡ್ ಮೌಸ್ ಕಡೆ ಬಂದ್ರೆ ಜಬ್ರಾನಿಕ್ ಅವ್ರದ್ದು ಮೌಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಅವ್ರದ್ದು ಕೂಡ ಗೇಮಿಂಗ್ ಮೌಸ್ ಅದ್ಭುತವಾಗಿದೆ. ಓಕೆನಾ?
ಅವರು ಜಬರ್ನಿಕ್ ಅವರ ಒಂದು ಮೆಕ್ಯಾನಿಕಲ್ ಕೀಬೋರ್ಡ್ ಕೂಡ ಅದ್ಭುತವಾಗಿದೆ. 6 GB ಲೈಟ್ ಸಮೇತ ಸಿಗುತ್ತೆ ಅದರಲ್ಲಿ. ನೀವು ಅದರಲ್ಲಿ ಆರಾಮಾಗಿ ಟೈಪಿಂಗ್ ಕೂಡ ಆರಾಮಾಗಿ ಮಾಡ್ಬೋದು. ಒಂದು ಸ್ಮೂತ್ ವರ್ಕ್ ಬಟನ್ಸ್ ಕೂಡ ಅದರಲ್ಲಿ ಸಿಗುತ್ತೆ. ಓಕೆನಾ, ನಿಮಗೆ ಏನಾದ್ರು ಈ ಇನ್ಫಾರ್ಮೇಶನ್ ಇಷ್ಟ ಆಗಿತ್ತು, ಇನ್ನೂ ನಾನು PC ಗೇಮಿಂಗ್ಸ್ ಬಗ್ಗೆ ಏನಾದ್ರು ಕಂಟಿನ್ಯೂ ಮಾಡಬೇಕು ಅನ್ನೋ ವಿಡಿಯೋ ಏನಾದ್ರು ಇದ್ರೆ ಪಾರ್ಟ್ 2 ವಿಡಿಯೋ ಬೇಕು ಅಂತ ಕಮೆಂಟ್ ಹಾಕಿ. ಓಕೆನಾ, ಇದ್ರ ಬಗ್ಗೆ ನಾನು ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.